ಸೊ ಹಾಯ್, ಹೇಗಿದ್ದೀರಾ? ಹುಷಾರಲ್ವಾ? ಬನ್ನಿ ನಾವು ಇವತ್ತು ಕಲಿಯುವ ಐಸೋಮರಿಸಮ್ ಚಾಪ್ಟರ್ಲಿ ಐಸೋಮರ್ಸ್ ಏನಂತ. ಬಟ್ ಅದರ ಮುಂಚೆ ಹೇಗಿರುವ ಫ್ರೀ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಅನ್ನ. ಅಂಡ್ ನಿಮ್ಗೆ ಗೊತ್ತುಂಟು, ಇಲ್ಲಿ ಡಿಸ್ಕಸ್ ಮಾಡ್ತಿರೋಂಥ ಸ್ಲೈಡ್ಸ್ಗೋಸ್ಕರ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸಪ್ ಕಮ್ಯುನಿಟಿದ ಲಿಂಕ್ ಕೊಟ್ಟಿದ್ದೇವೆ, ಅದರಲ್ಲಿ ಕ್ಲಿಕ್ ಮಾಡಿ. ಓಕೆನಾ? ಸೊ ಇನ್ನು ಯಾಕೆ ವೇಟಿಂಗ್, ಶುರು ಮಾಡೋಣ ಬನ್ನಿ. ಸೊ ಐಸೋಮರಿಸಮ್ ಅಂದ್ರೆ ಏನು? ನೀವು ಈ ಡೈಲಾಗ್ ಕೇಳಿದ್ರೆ ಸೇಮ್ ಸೇಮ್ ಬಟ್ ಡಿಫ್ರೆಂಟ್ ಅಲ್ವಾ? ಇಲ್ಲಿ ಸೇಮ್ ಸೇಮ್ ಏನಂದ್ರೆ ಏನು? ಮಾಲಿಕ್ಯುಲರ್ ಫಾರ್ಮುಲಾ ನೋಡಿದ್ರೆ ಸೇಮ್ ಅಂತ ಆಗ್ಬೋದು, ಬಟ್ ಅದರ ಸ್ಟ್ರಕ್ಚರ್ ನೋಡಿದ್ರೆ, ಅದರ ಪೊಸಿಷನ್ ನೋಡಿದ್ರೆ, ಅದರ ಫಂಕ್ಷನ್ ಗ್ರೂಪ್ ನೋಡಿದ್ರೆ ಡಿಫ್ರೆಂಟ್ ಆಗಿ ಬರ್ಬೋದು. ಈಗ ನೋಡಿ, ಐಸೋಮೆರಿಸಮ್ ಅಂದ್ರೆ ನಿಮ್ಗೆ ಗೊತ್ತುಂಟು, ಐಸ್ ಎಲೆಕ್ಟ್ರಾನಿಕ್ ಸ್ಪೀಶೀಸ್ ಅಲ್ವಾ, ಐಸೋಟೋಪ್ಸ್. ಸೊ ಇಲ್ಲಿ ಏನಾದ್ರೂ ಸೇಮ್ ಆಗಿರ್ಬೇಕಲ್ಲ, ಇಲ್ಲಿ ಏನು ಸೇಮ್, ಅದರ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಆಗಿರುತ್ತೆ, ಬಟ್ ಅದರ ಸ್ಟ್ರಕ್ಚರ್ ಎಲ್ಲ ನೋಡಿದ್ರೆ ಏನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಸೊ ಏನ್ ಕೊಟ್ಟಿದ್ದಾರೆ ಇಲ್ಲಿ? ದ ಫಿನಮಿನಾ ಆಫ್ ಎಕ್ಸಿಸ್ಟೆನ್ಸ್ ಆಫ್ 2 or more ಕಾಂಪೌಂಡ್ಸ್ ಪೊಸೆಸಿಂಗ್ ದ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫ್ರೆಂಟ್ ಪ್ರಾಪರ್ಟೀಸ್ ಅದರ ಸ್ಟ್ರಕ್ಚರ್ ಆಗಿರ್ಲಿ, ಫಂಕ್ಷನ್ ಗ್ರೂಪ್ಸ್ ಆಗಿರ್ಲಿ, ಹಾಗೆ ಬರುವಾಗ ಅದು ಡಿಫ್ರೆಂಟ್ ಆಗಿ ಹೋಗುತ್ತೆ. ಓಕೆನಾ? ಬಟ್ ಏನ್ ಸೇಮ್ ಆಗಿರುತ್ತೆ? ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಆಗಿರುತ್ತೆ ಅಲ್ವಾ? ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಸಚ್ ಕಾಂಪೌಂಡ್ಸ್ ಆರ್ ಕಾಲ್ಡ್ ಆಸ್ ಐಸೋಮರ್ಸ್. ಓಕೆನಾ? ಅದರಲ್ಲಿ ಸಹ ಸ್ಟ್ರಕ್ಚರಲ್ ಐಸೋಮೆರಿಸಮ್ ಇದೆ ಅಂಡ್ ಸ್ಟೀರಿಯೋ ಐಸೋಮೆರಿಸಮ್ ಇದೆ. ನಾವು ಇವತ್ತು ಸ್ಟ್ರಕ್ಚರಲ್ ನೋಡೋದು. ಓಕೆನಾ? ಏನು ಕೊಟ್ಟಿದ್ದಾರೆ? ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ. ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್, ಬಟ್ ಏನು ಸ್ಟ್ರಕ್ಚರಲ್ ಫಾರ್ಮುಲಾ ಏನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಅದೇ ನಿಮ್ಮ ಸ್ಟೀರಿಯೋ ಐಸೋಮೆರಿಸಮ್ ಅಂದ್ರೆ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಸ್ಪೇಷಿಯಲ್ ಅರೇಂಜ್ಮೆಂಟ್, ಅಂದ್ರೆ ಆ ಒಂದು ಅರೇಂಜ್ ಮಾಡುವ ಆಟಮ್ನ ಅರೇಂಜ್ಮೆಂಟ್ ಡಿಫ್ರೆಂಟ್ ಆಗಿರುತ್ತೆ. ಓಕೆನಾ? ಸೊ ಅದು ಸಹ ನೋಡ್ಬೋದು, ಬಟ್ ಇವತ್ತು ನಾವು ಮೇನ್ಲಿ ನೋಡಿದ್ದು ಪೊಸಿಷನ್ ಐಸೋಮರ್ಸ್, ಚೈನ್ ಐಸೋಮರ್ಸ್ ಅಂತ. ಓಕೆನಾ? ಓಕೆ, ಇಲ್ಲಿ ಏನು ಕೊಟ್ಟಿದ್ದಾರೆ? ಚೈನ್ ಐಸೋಮೆರಿಸಮ್ ಏನು? ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫ್ರೆಂಟ್ ಕಾರ್ಬನ್ಸ್ ಕಲೆಕ್ಟೆಡ್. ಓಕೆ, ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಅದು ಸೇಮೇ ಆಗಿರ್ಬೋದು ಮಾರ್ರೆ, ಯಾವುದೇ ನೀವು ನೋಡಿದ್ರು ಸಹ ಮಾಲಿಕ್ಯುಲರ್ ಫಾರ್ಮುಲಾ ಏನು ಸೇಮ್ ಆಗಿರುತ್ತೆ ಅಲ್ವಾ? ಬಟ್ ಡಿಫ್ರೆಂಟ್ ಕಾರ್ಬನ್ ಸ್ಕೆಲೆಟನ್. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಕೈಲಿ ಲೆಗೋ ನೀವು ಆಟ ಆಡ್ತೀರಾ ಅಲ್ವಾ, ಅಂದರೆ ಒಂದೊಂದು ಪೀಸ್ ಇರುತ್ತೆ. ಸೊ ಪೀಸ್ ಲೈಕ್ ನಿಮಗೆ ಒಂದು ಫುಲ್ ಲೈನ್ ಆಗಿ ಕನೆಕ್ಟ್ ಮಾಡ್ಬೋದು ಅಲ್ವಾ? ಅದಲ್ಲದೆ ಬ್ಲಾಕ್ಸ್ ಬಿಲ್ಡ್ ಮಾಡ್ಬೋದು, ಸ್ಕ್ವೇರ್ ಆಗಿ ಕನೆಕ್ಟ್ ಮಾಡ್ಬೋದು ಅಲ್ವಾ? ಅದೇ ಥರ ಇದು ಸಹ ಕಾರ್ಬನ್ ಇಂದು ತುಂಬ ಲೆಕ್ಕಿದ್ದುಂಟು, ಲಾಂಗ್ ಚೈನ್ ಆಗಿ ಮಾಡ್ಬೋದು, ಅಲ್ಲಾದ್ರೆ ಬ್ರಾಂಚ್ ಬರೋ ಹಾಗೆ ಸಹ ಮಾಡ್ಬೋದು. ನೀವು ಅದ್ರ ಮಾಲಿಕ್ಯುಲರ್ ಫಾರ್ಮುಲಾ ಬರೆದ್ರೆ ಸೇಮೇ. ಲೈಕ್ ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ ಏನು? ಬ್ಯೂಟೇನ್ ಅಲ್ವಾ? C4H10 ಅಂದ್ರೆ ನಿಮ್ಗೆ ಹೀಗೆ ಸಹ ಮಾಡ್ಬೋದು ಆಯ್ತಾ? ಬಟ್ ಇದನ್ನು, ಈ ಕಾರ್ಬನ್ ಅನ್ನು ತುಂಡು ಮಾಡಿ ಏನ್ ಮಾಡ್ಬೋದು, ಇಲ್ಲಿ ಸಹ ಜಾಯಿನ್ ಮಾಡ್ಬೋದು ಅದರಲ್ಲಿ. ಅಂಡ್ ಹೈಡ್ರೋಜನ್ ಆಟಮ್ ಅಲ್ಲೇನು ಚೇಂಜಸ್ ಬರ್ಲಿಕ್ಕಿಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ CH3 CH2 CH2 CH3 ಎಷ್ಟು ಬರುತ್ತೆ? 3 5 10 ಅಲ್ವಾ? ಆ್ಯಂಡ್ ಇಲ್ಲಿ ಸಹ ನೋಡಿ, CH3 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 ಆ್ಯಂಡ್ CH, ಇಲ್ಲಿ ಸಹ 10 ಎಲ್ಲ ಬರೋದು. ಏನಾದರೂ ಚೇಂಜಸ್ ಇದೆಯಾ? ಇಲ್ಲ. ಮಾಲಿಕ್ಯುಲರ್ ಫಾರ್ಮುಲಲ್ಲಿ ಏನು ಚೇಂಜಸ್ ಇಲ್ಲ, ಬಟ್ ನಿಮ್ಮ ಸ್ಟ್ರಕ್ಚರಲ್ಲಿ ಏನು ಬರುತ್ತೆ, ಚೇಂಜ್ ಬರುತ್ತೆ ಅಲ್ವಾ? ಇದು ನಿಮ್ಮದು N ಬ್ಯೂಟೇನ್ ಅಥವಾ ಬ್ಯೂಟೇನ್, ಇದೇನು ನಿಮ್ಮದು ಐಸೋಬ್ಯೂಟೇನ್ ಅಥವಾ 2-ಮಿಥೈಲ್ ಪ್ರೊಪೇನ್ ಅಲ್ವಾ? ಚೇಂಜ್ ಆಯ್ತಾ? ಫಾರ್ ಎಕ್ಸಾಂಪಲ್ ಬೇರೆ ಒಂದು ಎಕ್ಸಾಂಪಲ್ ತೆಗೆಯೋಣ. ಈಗ C5H12 ಇದ್ರ ತುಂಬ ಮಾಡ್ಬೋದು, ಲೈಕ್ ನಾನು ಅಷ್ಟು ಮಾಡೋದಿಲ್ಲ, ಬಟ್ ನಿಮ್ಗೆ ಎಕ್ಸಾಂಪಲ್ಸ್ ತೋರಿಸ್ತೀನಿ. ಈಗ ನೋಡಿ, ಕಾರ್ಬನ್ ಆಯ್ತಾ? 5 ಕಾರ್ಬನ್ ಆಯ್ತಾ? ಅದಾದ ನಂತರ ಈ ಕಾರ್ಬನ್ ಬ್ರೇಕ್ ಮಾಡಿ ನನಗೆ ಇಲ್ಲಿ ಇಡ್ಬೋದಲ್ಲ. ಸೊ ಕಾರ್ಬನ್ 4 ಇದರಲ್ಲಿ ಇಲ್ಲಿ ಇಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಸಪೋಸ್ ಅಂದ್ಕೊಳ್ಳಿ. ಹೀಗೆ ಮಿಸ್ಟೇಕ್ ನೀವು ಮಾಡ್ತೀರಾ ಅಂದ್ರೆ ಇಲ್ಲಿ ಹಾಕ್ತೀರಾ. ಇದು ಸಹ ಸೇಮ್ ಅಲ್ವಾ ಮಾರಿ? ಇದು ಸಹ ನೋಡಿದ್ರೆ ಲಾಂಗ್ ಚೈನ್ ಆಗಿ ಕೌಂಟ್ ಆಗ್ಲಿಕ್ಕಿಲ್ವಾ? ಸೊ ಹಾಗೆ ನೋಡಿದ್ರೆ ಏನ್ ಬರ್ಬೋದು, ಇದ್ರದ್ದು ಪೆಂಟೇನ್ ಬರ್ಬೋದು, ಏನ್ ಚೇಂಜಸ್ ಬರ್ಲಿಕ್ಕಿಲ್ಲ ಅಲ್ವಾ? ಅಂದ್ರೆ ಲಾಂಗ್ ಚೈನ್ ಪೆಂಟೇನ್, ಅಂಡ್ ಇದು ಸಹ ಪೆಂಟೇನ್. ಹಾಗೆ ಆಗಬಾರ್ದು. ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್, ಬಟ್ ಅಟ್ ಲೀಸ್ಟ್ ಅದು ಡಿಫ್ರೆಂಟ್ ಆಗಿರ್ಬೇಕಲ್ವಾ? ಸೊ ಇದನ್ನೇನು ಮಾಡುವ, ಅಲ್ಲಿ ಇದು ಮಾಡೋದು ಬೇಡ, ಇಲ್ಲಿ ಹಾಕುವ ಆಯ್ತಾ? ಸೊ ಸ್ವಲ್ಪ ಚೇಂಜಸ್ ಬರಲಿಲ್ವಾ? ಸೊ ಇಲ್ಲಿ ನೋಡಿ, ಅದಾಯ್ತಾ? ಅದಾದ ನಂತರ ಇದು ಸಾಗ್ಲಿಕ್ಕಿಲ್ವಾ? ಆಯ್ತಾ? ಮೂರು ಸ್ಟ್ರಕ್ಚರ್ ಇಲ್ಲಿ ಬಂತ, ಅರ್ಥ ಆಯ್ತಾ? ಸೊ ಇಲ್ಲಿ ನೋಡಿ, ಇದೇನು ಜಸ್ಟ್ ಪೆಂಟೇನ್ ಅಂಡ್ ಪೆಂಟೇನ್ ಅಲ್ವಾ? ಇದೇನಾಯ್ತು ನಿಮ್ದು 2-ಮಿಥೈಲ್ ಬ್ಯೂಟೇನ್ ಅಲ್ವಾ? ಇದೇನಾಯ್ತು 2,2 ಡೈಮಿಥೈಲ್ ಪ್ರೊಪೇನ್. ಕಾರ್ಬನ್ ಸೇಮ್, ಹೈಡ್ರೋಜನ್ ಸೇಮ್,
ಬಟ್ ಇಲ್ಲಿ ಏನು ಬರುತ್ತೆ, ಸ್ಟ್ರಕ್ಚರ್ ಏನು ಬರುತ್ತೆ, ಡಿಫ್ರೆಂಟ್ ಬರುತ್ತೆ. ಅದರ ಚೈನ್ ಏನಾಗುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ದಟ್ ವಿಲ್ ಬಿ ಚೈನ್ ಐಸೋಮೆರಿಸಮ್. ಸಿಂಪಲ್ ಅಲ್ವಾ? ಇದರಲ್ಲಿ ಏನಾದರೂ ಡೌಟ್ ಬರ್ತಾ ಇಲ್ಲ, ಓಕೆನಾ? ಅದಾದ ನಂತರ ಇಲ್ಲಿ ನೋಡಿ, ಸೇಮ್ ನಾನು ಡ್ರಾ ಮಾಡಿದಲ್ವಾ. ಸೊ ಎನ್ಪೆಂಟೇನ್, ಐಸೋಪೆಂಟೇನ್ ಅಥವಾ 2-ಮಿಥೈಲ್ ಬ್ಯೂಟೇನ್ ಅಥವಾ ಏನು ಬರುತ್ತೆ, ನಿಯೋಪೆಂಟೇನ್ಸ್ ಬರಿಬೋದು, ಅಥವಾ 2,2 ಡೈಮಿಥೈಲ್ ಪ್ರೋಪೇನ್ ಅಲ್ವಾ. ಇನ್ನೇನು ಕೊಟ್ಟಿದ್ದಾರೆ ಇಲ್ಲಿ ಎಕ್ಸಾಂಪಲ್ಸ್ ನೋಡಿ. ಇಲ್ಲಿ ಡಬಲ್ ಬಾಂಡಿಂದ ಪೊಸಿಷನ್ ಏನಾಗೋದಿಲ್ಲ, ಇಲ್ಲಿ ಚೇಂಜ್ ಆಗೋದಿಲ್ಲ ಅಲ್ವಾ. ಡಬಲ್ ಪೊಸಿಷನ್ ಸೇಮ್. ಬಟ್ ಇಲ್ಲಿ ಕಾರ್ಬನ್ ಏನಾಗುತ್ತೆ, ಇದನ್ನು ಬ್ರೇಕ್ ಮಾಡಿ ನಾವಿಲ್ಲಿ ಏನು ಮಾಡ್ತೇವೆ, ಇಲ್ಲಿ ಅಟ್ಯಾಚ್ ಮಾಡ್ತೇವೆ ಸೆಕೆಂಡ್ ಇದರಲ್ಲಿ. ಇಲ್ಲಿ ನೆನ್ಪಿಡಿ, ನಿಮ್ಮ ಡಬಲ್ ಬಾಂಡ್ ಇಲ್ಲಿ ಚೇಂಜ್ ಆಗೋದಿಲ್ಲ. ಕಾರ್ಬನ್ ಮಾತ್ರ ನಾವು ಬ್ರೇಕ್ ಮಾಡಿ ಇಲ್ಲಿ ಅಟ್ಯಾಚ್ ಮಾಡ್ತಾ ಇರೋದು ಸೇಮ್. ಇಲ್ಲಿ ನೋಡಿ ಫಂಕ್ಷನ್ ಗ್ರೂಪ್ ಇಲ್ಲಿ ಉಂಟಾ, ಅದು ಸಹ ಇಲ್ಲಿ ಉಂಟು. ಬಟ್ ನಾವೇನು ಮಾಡ್ತೀವಿ, ಇಲ್ಲಿ CH ಅನ್ನು ತಗೊಂಡು ಇಲ್ಲಿ ಅಟ್ಯಾಚ್ ಮಾಡ್ತೀವಿ ಅಲ್ವಾ. ಸೊ ಸೇಮ್. ಫಂಕ್ಷನ್ ಗ್ರೂಪ್ ಇದು ಪೊಸಿಷನ್ ಚೇಂಜ್ ಆಗುತ್ತಾ ಇಲ್ಲ. ಡಬಲ್ ಬಾಂಡಿಂದ ಪೊಸಿಷನ್ ಚೇಂಜ್ ಆಗುತ್ತಾ ಇಲ್ಲ. ಚೇಂಜ್ ಆಗೋದು ಯಾವುದು, ಕಾರ್ಬನ್ನಿಂದ ಆ ಚೈನ್ ಬ್ರೇಕ್ ಆಗ್ತಾ ಉಂಟು. ಬಟ್ ಎಲ್ಲಾದ್ರೂ ಪೊಸಿಷನ್ ಚೇಂಜ್ ಆಗಿದ್ರೆ ಅದು ನಾವು ಏನಂತ ಹೇಳ್ತೀವಿ, ಪೊಸಿಷನ್ ಐಸೋಮರ್ ಅಂತ. ಇಲ್ಲಿ ನೋಡಿ, ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫ್ರೆಂಟ್ ಪೊಸಿಷನ್ ಆಫ್ ಫಂಕ್ಷನಲ್ ಗ್ರೂಪ್ ಆರ್ ಮಲ್ಟಿಪಲ್ ಬಾಂಡ್ ಆರ್ ಸಬ್ಸ್ಟೆಂಟ್ ಈಸ್ ಕಾಲ್ಡ್ ಪೊಸಿಷನ್ ಐಸೋಮರ್ಸ್. ಓಕೆ, ಹಾಗಾದ್ರೆ ಆ ಚೈನ್ ಏನಾಗಿರ್ಬೋದು, ಅದೇನಾಗಿರ್ಬೋದು, ಸೈಡ್ ಚೈನ್ ಮಸ್ಟ್ ರಿಮೈನ್ ಸೇಮ್ ಅಲ್ವಾ. ಸೈಜ್ ಆಫ್ ಅಂತ ಪ್ಯಾರೆಂಟ್ ಕಾರ್ಬನ್ ಚೈನ್ ಆರ್ ಸೈಡ್ ಚೈನ್ ಮಸ್ಟ್ ರಿಮೈನ್ ಸೇಮ್. ಅಂದರೆ ಫಸ್ಟ್ ಕೇಸಲ್ಲಿ ಯಾವುದು, ಓಕೆ ಕಾರ್ಬನ್ ಹೀಗತ್ತೆ ಆಗಿ ಓಕೆ ನಾನು ಇಲ್ಲಿ ಪೊಸಿಷನ್ ಚೇಂಜ್ ಮಾಡ್ತೇನೆ, ಪೊಸಿಷನ್ ಅಲ್ಲ ಅದರ ಚೈನ್ ಬ್ರೇಕ್ ಮಾಡಿ ಓಕೆ ಇಲ್ಲಿ ಅಟ್ಯಾಚ್ ಆಗ್ತೇನೆ. ಓಕೆ ಫಂಕ್ಷನ್ ಗ್ರೂಪ್ ಹಾಗೆ ಇರಲಿ, ಡಬಲ್ ಬಾಂಡ್ ಹಾಗೆ ಇರಲಿ, ಅದು ಚೇಂಜ್ ಆಗೋದು ಬೇಡ ಅಂತ ಅದು ಫಸ್ಟ್ ಹೇಳಿತ್ತು. ಓಕೆನಾ, ಅದು ಯಾವುದೋ ಕೇಸಲ್ಲಿ, ಚೈನ್ ಐಸೋಮರ್ಸ್ ಕೇಸಲ್ಲಿ. ಎರಡನೇ ಹಾಕಿರುವಾಗ ಅದರ ಅಂತ ಫಂಕ್ಷನ್ ಗ್ರೂಪ್ ಅದರ ಜಾಗ ಬಿಟ್ಟು ಕೊಡ್ತಿದ್ದ ಇಲ್ಲ, ಅದು ಅಲ್ಲೇ ಇತ್ತು. ಡಬಲ್ ಬಾಂಡ್ ಅದರ ಪೊಸಿಷನ್ ಅಲ್ಲಿ ಕಾನ್ಸ್ಟೆಂಟ್ ಆಗಿತ್ತು. ಓಕೆನಾ, ಆ್ಯಂಡ್ ಫಂಕ್ಷನ್ ಗ್ರೂಪ್ ಡಬಲ್ ಬಾಂಡ್ ಅದರ ಪೊಸಿಷನ್ ಕಾನ್ಸ್ಟೆಂಟ್ ಆಗಿ ನಿಮ್ಮ ಕಾರ್ಬನ್ ಚೈನ್ ಅಲ್ಲಿ ಎಂತ ಬ್ರೇಕ್ ಆಗಿ ಜೋಡಿಸ್ತಾ ಇದ್ರೆ ಅದೇನೋ ನಿಮ್ದು ಚೈನ್ ಐಸೋಮರ್. ಅದೇ ಫಂಕ್ಷನ್ ಗ್ರೂಪಿಂದು ಪೊಸಿಷನ್ ಚೇಂಜ್ ಆದರೆ ದ್ಯಾಟ್ ವಿಲ್ ಬಿ ಅ ಪೊಸಿಷನ್ ಐಸೋಮರ್. ಓಕೆನಾ, ಚೈನ್ ಐಸೋಮರ್ಸ್ ಆ್ಯಂಡ್ ಪೊಸಿಷನ್ ಐಸೋಮರ್ಸ್ ಡಸಂಟ್ ಎಕ್ಸಿಸ್ಟ್ ಟುಗೆದರ್. ಅವರೊಟ್ಟಿಗೆ ಹೋಗೋದಿಲ್ಲ ಮಾರ್ರೆ. ಯಾರಾದರೂ ಒಬ್ಬರೇ ಇದು ಮಾಡಬೇಕು, ಎರಡೂ ತ್ಯಾಗಿ ಮಾಡಿದರೆ ಅಲ್ಲಿ ಏನಾಗಲಿಕ್ಕಿಲ್ಲ. ಓಕೆನಾ, ಎಕ್ಸಾಂಪಲ್ ನೋಡಿ, ಇಲ್ಲಿ ಬ್ಯೂಟ್-1 ಆ್ಯಂಡ್ ಬ್ಯೂಟಿನ್. ಫಸ್ಟ್ ಇಲ್ಲಿ ಡಬಲ್ ಬಾಂಡ್ ಇಲ್ಲಿತ್ತು ಅಲ್ವಾ, ಡಬಲ್ ಬಾಂಡ್ ಈ ಒಂದು ಟರ್ಮಿನಲ್ ಕಾರ್ಬನ್ ಹತ್ರ ಇತ್ತು. ಅದಾದ ನಂತರ ಏನಾಯಿತು, ಈ ಡಬಲ್ ಬಾಂಡ್ ಇಲ್ಲಿಗೆ ಶಿಫ್ಟ್ ಆಯಿತು ಅಲ್ವಾ. ಈ ಡಬಲ್ ಬಾಂಡ್ ಇಲ್ಲಿಗೆ ಶಿಫ್ಟ್ ಆಯಿತು, ಇಲ್ಲಿಗೆ ಶಿಫ್ಟ್ ಆಯಿತಾ ಅಲ್ವಾ. ಇಲ್ಲಿ ನೋಡಿ, ಇಲ್ಲಿತ್ತು, ಇಲ್ಲಿ ಶಿಫ್ಟ್ ಆಯಿತು. ನಿಮ್ಮ ಕಾರ್ಬನ್ ಅಲ್ಲಿ ಏನಾದರೂ ಚೇಂಜ್ ಆಗ್ತಾ ಉಂಟಾ, ಇಲ್ಲಲ್ಲ. ಲೈಕ್ ಚೈನ್ ಬ್ರೇಕ್ ಆಗ್ತಾ ಉಂಟಾ, ಚೈನ್ ಫಾರ್ಮ್ ಆಗ್ತಾ ಉಂಟಾ, ಇಲ್ಲ. ಸೇಮ್ ಇಲ್ಲಿ ಏನು ಚೇಂಜ್ ಆಗ್ತಾ ಉಂಟು, ಡಬಲ್ ಬಾಂಡಿಂದ ಪೊಸಿಷನ್ ಏನಾಗ್ತಾ ಉಂಟು, ಚೇಂಜ್ ಆಗ್ತಾ ಉಂಟು ಆಯ್ತಾ. ಇಲ್ಲಿ ಫಸ್ಟ್ ಕ್ಲೋರಿನ್ ಇತ್ತು, ಈ ಕ್ಲೋರಿನ್ ಇಲ್ಲಿ ಬಂತು ಅಲ್ವಾ. CH3 CH Cl ಆ್ಯಂಡ್ CH3. ಈ ಕಾರ್ಬನ್ ಇಲ್ಲಿ ಬಂತು, ಈ ಕ್ಲೋರಿನ್ ಇಲ್ಲಿ ಬಂತು, ಸೆಕೆಂಡ್ ಕಾರ್ಬನಲ್ಲಿ ಅಟ್ಯಾಚ್ ಆಯಿತು ಅಲ್ವಾ. ಸೇಮ್ ಇದು OH ನೋಡಿ, ಫಸ್ಟ್ ಪ್ರೊಪ್ಯಾನ್ 1 ಆಲ್ ಅಲ್ವಾ, ಲಾಸ್ಟ್ ಒಂದು ಇದರಲ್ಲಿ ಅಥವಾ ಸ್ಟಾರ್ಟಿಂಗ್ ಕಾರ್ಬನಲ್ಲಿ ಹಾಗೆ ಇದು ಮಾಡುವ. ಆ್ಯಂಡ್ ಎರಡನೇ ನೋಡಿದ್ರೆ OH ಇಂದ ಪೊಸಿಷನ್ ಚೇಂಜ್ ಆಯಿತು, ಕಾರ್ಬನ್ ಇದು ಸ್ಟಿಲ್ ಸೇಮ್, ಆ ಚೇಂಜ್ ಸೇಮೇ ಅಲ್ವಾ. ಆ್ಯಂಡ್ ಥರ್ಡ್ ಒನ್ NO2 ನೋಡಿ, ಪೊಸಿಷನ್ ಚೇಂಜ್ ಆಗ್ತಾ ಉಂಟು. ಫಂಕ್ಷನ್ ಗ್ರೂಪಿಂದ ಪೊಸಿಷನ್ ಅಥವಾ ಡಬಲ್ ಬಾಂಡಿಂದ ಪೊಸಿಷನ್ ಏನಾಗ್ತಾ ಉಂಟು, ಇಲ್ಲಿ ಚೇಂಜ್ ಆಗ್ತಾ ಉಂಟು. ಹಾಗಾದರೆ ದ್ಯಾಟ್ ವಿಲ್ ಬಿ ಅ ಪೊಸಿಷನ್ ಐಸೋಮರ್. ಕ್ಲಿಯರ್ ಅಲ್ವಾ. ಕಾಂಪೌಂಡ್ಸ್ ಕಂಟೈನಿಂಗ್ chain terminating function group as principal function group does not exhibit position isomerism. ಇಲ್ಲಿ ನೋಡಿ, aldehydes, carboxylic acid and their derivatives and cyanides do not exhibit position isomerism. ಇಲ್ಲಿ ನೆನಪಿರಬೇಕು. ಓಕೆ, ಇಲ್ಲಿ ಓ ಅಂದರೆ ಏನು ಮಾತ್ರ, ಸಪೋಸ್ ಅನ್ಕೊಳ್ಳಿ ಓಕೆ ಇಲ್ಲಿ ಇದಿಲ್ಲ, ಇನ್ನು ಇದನ್ನು ನೀವು ಡಬಲ್ ಬಾಂಡ್ ಅಂತ ತಗೊಂಡ್ಬೇಡಿ, ನಿಮ್ಮನ್ನು ನಂಬಲಿಕ್ಕೆ ಆಗಲಿಕ್ಕಿಲ್ಲ ಮಾರ್ರೆ ಅಲ್ವಾ. ಓಕೆ, ನಾನು ಸುಮ್ಮನೆ ಹೇಳಿದ್ದು, ನೀವು ನಮ್ಮ ಮಕ್ಕಳಲ್ವಾ. ಸೊ ಏನು, ಓಕೆ ಡಬಲ್ ಬಾಂಡ್ ಆಯಿತಾ. ಈಗ ಈ ಕಾರ್ಬನನ್ನು ನಾನು ಫಸ್ಟ್ ರೆಫರೆನ್ಸ್ ಪಾಯಿಂಟ್ ಆಗಿರ್ತೀನಿ. ಓಕೆನಾ, ಆ್ಯಂಡ್ 1 2 3 4 5 6 ಅಲ್ವಾ, ಸರಿಯಾ. ಈಗ 1 and 2 ಪೊಸಿಷನಲ್ಲಿ ಬಂದರೆ ದ್ಯಾಟ್ ವಿಲ್ ಬಿ ಅ ಆರ್ಥೋ. ಕ್ಲಿಯರ್, ಲೈಕ್ ಈ ಕಾರ್ಬನ್ ಆ್ಯಂಡ್ ಈ ಕಾರ್ಬನ್ ಇದೇನು ಬರ್ಬೋದು, ಆರ್ಥೋ ಪೊಸಿಷನಲ್ಲಿ ಬರ್ಬೋದು. ಈಗ ಉಲ್ಟಾ ಬರಬೇಡಿ ಮಾರ್ರೆ, ಅದೆಲ್ಲ ಮಾಡೋದು ಬೇಡ. ಸೇಮ್ 1 2 ಅಲ್ಲಿ ಬಂದ್ರೇನು ಆರ್ಥೋ, 1 ಆರ್ ಹೀಗೆ ಹೇಳ್ಬೋದು, 1 6 ಅಲ್ಲಿ ಬಂದರೆ ಸಹ ಸೇಮ್. ಇಲ್ಲಿ ಬಂದರೆ ಸಹ ಆರ್ಥೋನೇ, ಇಲ್ಲಿ ಬಂದರೆ ಸಹ ಆರ್ಥೋನೇ. ಓಕೆನಾ, ಆ್ಯಂಡ್ 1 3 ಅಥವಾ 1 5 ಅಂದ್ರೇನು M ಅಂದರೆ ಆರ್ಥೋ ಮೆಟಾ. ಆ್ಯಂಡ್ 1 4 ಅದಾದ ನಂತರ ಎಲ್ಲ 4 1 ಅದು ಸೇಮೇ, ದ್ಯಾಟ್ ವಿಲ್ ಬಿ ಅ ಪ್ಯಾರಾ.
ಓಕೆನಾ. ಒಂದು ರೆಫರೆನ್ಸ್ ಪಾಯಿಂಟ್ ಅನ್ನು ಲೈಕ್ ಸೆಕೆಂಡ್ ಪೊಸಿಷನ್ ಆ ಒಂದು ಇದರಲ್ಲಿ ಬಂದರೆ ದ್ಯಾಟ್ ವಿಲ್ ಬಿ ಆರ್ಥೋ, ಮೆಟಾ ಆ್ಯಂಡ್ ಪ್ಯಾರಾ. ಸೊ OMP ನೋಡಿದ್ರೆ ಇನ್ನು ಏನಂತ ನೀವು ಅಂದ್ಕೊಡ್ಬೇಡಿ, ದ್ಯಾಟ್ ವಿಲ್ ಸಿಂಪಲ್ ಅಷ್ಟೇ. ಯಾವ ಪೊಸಿಷನಲ್ಲಿ ಉಂಟು ಅಂತ ಜಸ್ಟ್ ಹೇಳೋದು, ಒಂದು ರೆಫರೆನ್ಸ್ ಪಾಯಿಂಟನ್ನು ಇಟ್ಟು ಯಾವ ಇದರಲ್ಲಿ ಹೇಳೋದು ಜಸ್ಟ್ ಹೇಳ್ತಾ ಇರೋದು. ಓಕೆನಾ. ಆರ್ಥೋ, ಮೆಟಾ, ಪ್ಯಾರಾ. ಕ್ಲಿಯರ್ ಅಲ್ವಾ. ಇಲ್ಲಿ ನೋಡಿ ಕ್ಲೋರೋ ಅಂದರೆ ಆರ್ಥೋ ಡೈಕ್ಲೋರೋ ಅಲ್ವಾ, 2 ಕ್ಲೋರಿನ್ ಉಂಟು. ಈ ಫಸ್ಟ್ ಕ್ಲೋರಿನನ್ನು ಇಲ್ಲದ್ರೆ ಹೀಗೆ ಹೋಗ್ಬೋದು. ಸೇಮ್ ಇಲ್ಲಿ 1 2 3 4 5 6 ಆಯಿತಾ. ಸೊ ಹಾಗೆ ನೋಡಿದ್ರೆ ಸೇಮೇ, ಚೇಂಜ್ ಆಗಲಿಕ್ಕಿಲ್ಲ. ಓಕೆನಾ. ಆ್ಯಂಡ್ ಇಲ್ಲಿ ಕ್ಲೋರಿನ್ ಬಂತು ಅಂತ ಲೈಕ್ ಇಲ್ಲಿ ಬಿಡಿ, ಈ ಕ್ಲೋರಿನ್ ಇಲ್ಲಿಲ್ಲ ಆಯಿತು, ಇಲ್ಲಿ ಕ್ಲೋರಿನ್ ಬಂದರೂ ಏನು ಸೇಮ್. 1,6 ಬಂದರೂ ಸಹ 1,6 ನಾವು ತೆಗಿಲಿಕ್ಕಿಲ್ಲ, ಆಬ್ವಿಯಸ್ಲಿ ನಮಗೆ ಲೋವೆಸ್ಟ್ ನಂಬರ್ ಪಾಯಿಂಟ್ ಬೇಕಲ್ವಾ. ಸೊ ಹೀಗೆ ಸಹ ಹೋಗ್ಬೋದು, ಹೀಗೆ ಸಹ ಸೇಮೆ ಆಯಿತಾ. ಅದೇನೋ ನಿಮ್ಮದು ಆರ್ಥೋ. ಆ್ಯಂಡ್ ಇಲ್ಲಿ 1,3 ಬಂದ್ರೇನು 1,3 ಹೀಗೆ ಸಹ ಬರ್ಬೋದು. ಎಲ್ಲಿಯಾದರೂ ಇಲ್ಲಿ ಉಂಟು ಅನ್ಕೊಡಿ, ಲೈಕ್ ಜಸ್ಟ್ ಥಿಂಕ್ ಇಲ್ಲಿ ಉಂಟು. ಸೊ ನೀವು 1 2 3 ಹೀಗೆ ಹೋಗಬೇಕು ಅಂತಿಲ್ಲ, 1 2 3 ಹೀಗೆ ಸಹ ಹೋಗ್ಬೋದು. ಓಕೆನಾ. ಸೊ ದ್ಯಾಟ್ ವಿಲ್ ಬಿ ಅ ಮೆಟಾ. ಆ್ಯಂಡ್ 1,4 ಆದರೆ ದ್ಯಾಟ್ ವಿಲ್ ಬಿ ಅ ಪ್ಯಾರಾ. ಸೊ 1,6 ಅಂತ ನೋಡಬೇಕು ಅಂತಿಲ್ಲ, ಜಸ್ಟ್ ನಾನು ಪೊಸಿಷನ್ ಹೇಳಿದಷ್ಟೇ. ಓಕೆನಾ. ಸೊ 1,6 ನೀವು ಹೇಗೂ ನಂಬರಿಂಗ್ ಮಾಡುವಾಗ ಏನು ಮಾಡ್ತೀರಾ, ಲೈಕ್ ಸ್ಮಾಲೆಸ್ಟ್ ನಂಬರ್ ತಗೊಳ್ತೀರಲ್ವಾ. ಎಲ್ಲ ಹೋಯ್ತಾ. 1,2 1,3 1,4 ಅಷ್ಟು ಸಾಕು, ಇಲ್ಲ ಮತ್ತೆ ಸಹ ನೀವು ಕನ್ಫ್ಯೂಸ್ ಆಗ್ತೀರಾ ಅಲ್ವಾ. ನೋಡಿ ಬಿಕಾಸ್ 1 2 ಆ ಒಂದು ಪೊಸಿಷನ್, 1 3 ಆ ಒಂದು ಪೊಸಿಷನ್ ನೋಡಿ ಅಂತೆ, ಇಲ್ಲಿ 3 1 4 ಅಲ್ವಾ. 1 2 1 3 ಆ್ಯಂಡ್ 1 4 1 6 ಲೈಕ್ ಹಾಗೆ ತೆಗೆಯೋದಿಲ್ಲ, ನಾನು ಜಸ್ಟ್ ಹೇಳಿದ್ದೆ ನಿಮಗೆ ಪೊಸಿಷನ್. ಜಸ್ಟ್ ನೀವು ಹೀಗೇ ಹೋಗಬೇಕು ಅಂತಿಲ್ಲ, ಹೇಗೆ ಹೋಗ್ಬೋದು, ಬಟ್ ಲೋಯೆಸ್ಟ್ ನಂಬರ್ ನೋಡಿ ಮಾಡುವ. ಓಕೆನಾ. ಅದಾದ ನಂತರ ಫಂಕ್ಷನಲ್ ಐಸೋಮೆರಿಸಮ್. ಅದೇನಪ್ಪ, 2 or more compounds having the same molecular formula but different function group. ಇಲ್ಲಿ ಏನಾಗಿರುತ್ತೆ, ಪೂರ್ತಿ ನಿಮ್ಮ ಫಂಕ್ಷನ್ ಗ್ರೂಪ್ ಏನಾಗಿರುತ್ತೆ ಚೇಂಜ್ ಆಗಿರುತ್ತೆ, ಬಟ್ ಮಾಲಿಕ್ಯುಲರ್ ಫಾರ್ಮುಲಾದಲ್ಲಿ ಬರೆದು ನೋಡಿದರೆ ಸೇಮೇ. ಓಕೆನಾ. ಸೊ ಏನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ, C2H6O ಆ್ಯಂಡ್ ಅದರದ್ದು ಆಲ್ಕೋಹಾಲ್ ಫಂಕ್ಷನ್ ಗ್ರೂಪ್ ಇದೆ ಆ್ಯಂಡ್ ಈಥರಿಂದು ಇದೆ. ಸೇಮ್ ಅಲ್ವಾ ಫಂಕ್ಷನ್, ಲೈಕ್ ನೀವು ಮಾಲಿಕ್ಯುಲರ್ ಫಾರ್ಮುಲಾ ಬರೆದ್ರೆ ಸೇಮೇ. ನಿಮ್ಗೆ ಇಲ್ಲಿ ಆಲ್ಕೋಹಾಲ್ ಇರೋದಾ ಅಲ್ಲ ಈಥರ್ ಫಂಕ್ಷನ್ ಗ್ರೂಪ್ ಇರೋದಾ ಅದು ನಿಮ್ಗೆ ಗೊತ್ತಾಗ್ಲಿಕ್ಕಿಲ್ಲ, ಬಟ್ ನೀವು ಹೀಗೆ ಸ್ಟ್ರಕ್ಚರಲ್ ಆಗಿ ಬರೆದ್ರೆ ಮಾತ್ರ ಏನಾಗ್ಬೋದು ಗೊತ್ತಾಗ್ಬೋದು. ಓಕೆನಾ. ಸೊ ಏನು 2 or more compounds having same molecular formula but different functional group. ಡಿಫ್ರೆಂಟ್ ಏನು ಫಂಕ್ಷನಲ್ ಗ್ರೂಪ್ that are called as functional isomerism. ಓಕೆನಾ. ಸೊ C3H8O. ಸೊ ಆಲ್ಕೋಹಾಲ್ ಅಥವಾ ಈಥರ್ನ ನಾನು ನಿಮ್ಗೆ ಹೇಗೆ ಗೊತ್ತಾಗ್ಬೋದು ಮಾರ್ರೆ ಅಲ್ವಾ. ಸೊ ಇಲ್ಲಿ ಏನಾಗುತ್ತೆ, ಫಂಕ್ಷನ್ ಗ್ರೂಪ್ ಡಿಫ್ರೆಂಟ್ ಆಗಿರುತ್ತೆ, OH ಆ್ಯಂಡ್ ಇಲ್ಲಿ ಈಥರ್. ಓಕೆನಾ. ಆಲ್ಡಿಹೈಡ್, ಕೀಟೋನ್ಸ್, ಅನ್ಸ್ಯಾಚುರೇಟೆಡ್ ಆಲ್ಕೋಹಾಲ್ಸ್ ಇಲ್ಲಿ ನೋಡಿ. ಸೊ ಇದೆಲ್ಲ ನಿಮಗೆ ಎಕ್ಸಾಂಪಲ್ಸ್. ಓಕೆನಾ. ಅಸಿಟಿಕ್ ಆ್ಯಸಿಡ್ ಇಲ್ಲಿ ನೋಡಿ ಯಾವುದೆಲ್ಲ ಲೈಕ್ ಬರುತ್ತೆ ಫಂಕ್ಷನ್ ಗ್ರೂಪಲ್ಲಿ ಯಾವುದೆಲ್ಲ ಬರುತ್ತೆ ನಿಮಗೆ ಇಲ್ಲಿ ಕಾಣ್ಬೋದು. C2H4O2 ಅಸಿಟಿಕ್ ಆ್ಯಸಿಡ್ ಆಗಿರ್ಬೋದು ಅಥವಾ ಮಿಥೈಲ್ ಫಾರ್ಮೇಟ್ಸ್ ಆಗಿರ್ಬೋದು ಅಲ್ವಾ. ಸೊ ಎರಡರದ್ದು ಫಂಕ್ಷನ್ ಗ್ರೂಪ್ ಏನು ಡಿಫ್ರೆಂಟ್ ಆಗಿರುತ್ತೆ. ಆ್ಯಂಡ್ ಇವೊಂದು ಅಲ್ಕೈನ್ಸ್ ಆ್ಯಂಡ್ ಏನು ಸೈಕ್ಲೋ ಅಲ್ಕೀನ್ಸ್ ಆರ್ ಆಲ್ಕಡೈನ್ಸ್ ಅದರಲ್ಲಿ ಸಹ ಏನಾಗಿರುತ್ತೆ ಡಿಫ್ರೆಂಟ್ ಬರುತ್ತೆ. ಇಲ್ಲಿ ನೋಡಿ ಇದ್ರದ್ದು ಸಿಂಗಲ್ ಚೈನ್ ಅಲ್ವಾ, ಲೈಕ್ CH3C ಟ್ರಿಪಲ್ ಬಾಂಡ್ CH. ಅದೇ ನಿಮ್ಮದು ಸೈಕ್ಲೋಪ್ರೋಪಿನ್ ನೋಡಿ, ಇದರ ಮಾಲಿಕ್ಯುಲರ್ ಫಾರ್ಮುಲಾ ನೋಡಿದ್ರೆ ಏನಾಗ್ಬೋದು ಸೇಮ್ ಆಗಿರ್ಬೋದು ಅಲ್ವಾ, ಬಟ್ ನೀವು ಸ್ಟ್ರಕ್ಚರ್ ಹೀಗೆ ಮಾಡಿ ನೋಡಿದ್ರೆ ಮಾತ್ರ ಇನ್ನು ಡಿಫ್ರೆಂಟ್ ಫಂಕ್ಷನ್ ಗ್ರೂಪ್ಸ್ ಬರುತ್ತೆ ಇಲ್ಲಿ. ಕ್ಲಿಯರ್ ಅಲ್ವಾ. ಸೊ ಹೀಗಿರೋ ಫ್ರೀ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು. ಇವತ್ತಿಗೆ ಇಷ್ಟೇ, ಬಾಯ್.